आप रक्षा जैकेट में हवा भरें। यदि आप ओवरविंग द्वार से बाहर ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇದೀವಿ ಇವತ್ತು ಕೋಲ್ಕತ್ತಾ ಏರ್ಪೋರ್ಟಲ್ಲಿ ನಮ್ಮ ಇಮಿಗ್ರೇಷನ್ ಚೆಕ್ಕಿಂಗ್ ಎಲ್ಲ ಮುಗಿಸಿ. ಸೊ ನಮ್ಮ ನೆಕ್ಸ್ಟ್ ಫ್ಲೈಟ್ ಹೊರಡೋ ಟೈಮ್ ಇನ್ನೂ ಕೂಡ ಹಾಫ್ ಆನ್ ಅವರ್ ಟು 1 ಅವರ್ ಟೈಮಿಂಗ್ ಇತ್ತು. ಸೊ ಮೊದಲೇ ಚೆಕ್ ಇನ್ ಆದ್ವಿ ನಾವು ಕೂಡ. ಅದಾದಮೇಲೆ VATL ಸಿಮ್ನ ಪರ್ಚೇಸ್ ಮಾಡಿ, ನಾವು ಆಲ್ಮೋಸ್ಟ್ ಕೋಲ್ಕತ್ತಾದಲ್ಲೇ ಪರ್ಚೇಸ್ ಮಾಡ್ಕೊಂಡ್ವಿ VATL ಸಿಮ್ನ. ಸೊ ಇದಾಗಿದೆ ನಮ್ಮ ಇಂಡಿಗೋ ಫ್ಲೈಟ್. ಬಟ್ ಕ್ಯಾನ್ಸಲ್ ಆಗಿ ಮತ್ತೆ ಹೋಗ್ತಿರೋ ಇಂಡಿಗೋ ಫ್ಲೈಟಲ್ಲಿ ತುಂಬಾ ಖುಷಿ ಇತ್ತು ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೂ. लाने के लिए इन लाल नलियों या नली से हवा भरें। ध्यान रखें कि द्वार के बाहर निकलने से बिल्कुल पहले आप रक्षा जैकेट में हवा भर लें यदि आप ओवरविंग द्वार से बाहर निकल रहे हैं। Apologies for the delay in the flight because of the incoming aircraft is got delay. Appreciate your cooperation on this. Thank you once again. I'll update you with Ho Chi Minh weather once it's done. ಎಸ್, ಫೈನಲಿ ಟೇಕ್ ಆಫ್ ಆಯಿತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾವು ಬಂದ್ವಿ ಹೋ ಚಿ ಮಿನ್ ಏರ್ಪೋರ್ಟಿಗೆ. ಸೊ ಇಲ್ಲಿಂದ ನಮ್ಮ ಇವತ್ತಿನ ಇಂಟರ್ನ್ಯಾಷನಲ್ ಟ್ರಿಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಖುಷಿಯಾಗಿತ್ತು ಹೋ ಚಿ ಮಿನ್ ಏರ್ಪೋರ್ಟ್ ನಾವು ರೀಚ್ ಆಗಿದ ತಕ್ಷಣ. ಬಟ್ ಒಂದೊಳ್ಳೆ ನಿದ್ದೆನೂ ಆಗಿತ್ತಂತ ಹೇಳ್ಬೋದು. ಫ್ಲೈಟಲ್ಲಿ ಒಂದೊಳ್ಳೆ ನಿದ್ದೆ ಮಾಡಿ ಕೂಡ ಎದ್ದಿದ್ವಿ. ಆಲ್ಮೋಸ್ಟ್ ಓಡಾಡಿ ಸುಸ್ತಾಗಿದ್ವಿ ಕೋಲ್ಕತ್ತಾದಲ್ಲಿ. ಸೊ ಹೋ ಚಿ ಮಿನ್ ಬಂದಿದ್ದ ತಕ್ಷಣ ನಮ್ಮ ಎನರ್ಜಿ ಎಲ್ಲ ಫುಲ್ ಚಿಯರ್ ಅಪ್ ಆಯಿತು. ಆಲ್ಮೋಸ್ಟ್ ನಾವು ರೀಚ್ ಆಗಿದಾಗ 4 o'clock ಆಗಿತ್ತು. ಬಟ್ ನಮ್ಮ ಇಂಡಿಯಾ ಟೈಮಿಂಗ್ಸಲ್ಲಿ 2 hours ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿನ ಟೈಮಿಂಗ್ 6 o'clock ಆಗಿತ್ತು. ಸೊ ನಾವು ಬಂದಿದ್ದೀವಿ ಹೋ ಚಿ ಮಿನ್ಗೆ. ಸೊ ವಿಯೆಟ್ನಾಮಲ್ಲಿರೋ ಹೋ ಚಿ ಮಿನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟು ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡೋದಂತ ನೋಡ್ತಾ ಇರಿ. ನಡಿ ಸ್ಟೇರಿಂಗ್ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್.
ಕ್ಯಾಬ್ ಡ್ರೈವರ್. ನಮಗೆ ಮೋಸ್ಟ್ಲಿ ಎಲ್ಲಾದರೂ ಹೋದ್ರು ಬರೀ ಮೂಕರೇ ಸಿಗ್ತಾರ ಹೆಂಗೆ? ಅವನಿಗೆ ಮಾತು ಬರುತ್ತೆ ಹಾಂ. ಅವ್ರ ಭಾಷೆ ಆದರೂ ದಿಸ್ ಗಾಯ್ ಹೆಲ್ಪ್ ಫಾರ್ ದ ಚೇಂಜ್. ಅವರೇ ಹೋಗಿದ್ದಾರೆ ಚೇಂಜ್ ತೊಗೊಂಬರೋದಕ್ಕೆ. ಯಾಕಂದ್ರೆ ನಮ್ಗೆ ಇಲ್ಲಿ ಅವ್ರ ಹತ್ರ ಲ್ಯಾಂಗ್ವೇಜ್ ಮಾತಾಡೋಕ್ಕೂ ಬರಲ್ಲ, ಚೇಂಜ್ ಕೂಡ ನಮ್ಮ ಹತ್ರ ಇಲ್ಲ. ಸೊ ಟ್ರೈ ಮಾಡೋಣ. ಇದು ನಾವಿರುವಂಥ ಹೋಟೆಲ್ನ ರೋಡ್. ಇನ್ನೂ ಹೋಟೆಲ್ ಕನ್ಫರ್ಮ್ ಆಗಿ ಬುಕ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿದ್ದೆ. ಸಮ್ ಅದರ್ ರೀಸನ್ಸ್ ನಾನು ಡಿಲೇ ಹೋಗ್ತಿರೋದ್ರಿಂದ, ಲೇಟ್ ಆಗಿರೋದ್ರಿಂದ ನನಗೆ ಚೆಕ್-ಇನ್ ಕೂಡ ಆಗ್ತಿರ್ಲಿಲ್ಲ ಮತ್ತು ರಿಟರ್ನು ಕೂಡ ಆಗೋ ಥರ ಇರಲಿಲ್ಲ. ಅದಕ್ಕೆ ಕ್ಯಾನ್ಸಲ್ ಕೊಟ್ಟಿದ್ದೆ. ಬಟ್ ಸೇಮ್ ಹೋಟೆಲ್ ಬಂದಿದ್ದೀನಿ. ನೋಡೋಣ ಅವ್ರು ಏನು ಹೇಳ್ತಾರೆ ಪೇಮೆಂಟಿಗೆ. 2 lakh, 3 lakh, 3 lakh, 1 lakh. 1 lakh ಅಲ್ಲ 1000 ಇದು 10,000. 3 lakh 50,000, 60,000. 3 lakh 90,000 ಕೊಟ್ಟಿದ್ದಾನೆ. ಹಾಂ, ಕರೆಕ್ಟ್ ಇದೆ.